ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಎಸ್ತರ್ 2:16. ನೋಡುವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು. ಅರಸನಾದ ಅಹಷ್ವೇರೋಷನ ಬಳಿಗೆ ಅವನ ಆಳ್ವಿಕೆ 7ನೆಯ ವರ್ಷದ 10ನೆಯ ತಿಂಗಳಾದ ಪುಷ್ಪ ಮಾಸದಲ್ಲಿ ಆಕೆಯನ್ನು ರಾಜಗೃಹಕ್ಕೆ ಕರೆತಂದರು. ಅರಸನು ಎಲ್ಲ ಸ್ತ್ರೀಯರಲ್ಲಿ ಎಸ್ತರನ್ನು ಮೆಚ್ಚಿದನು. ಎಲ್ಲ ಕನ್ನಿಕೆಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದ್ದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡನು. ನೋಡ್ರಿ, ಈ ವಾಕ್ಯದಲ್ಲಿ ದೇವರು ಮಾತಾಡಬೇಕಾಗಿರುವ ಮುಖ್ಯ ಸಾರಾಂಶ ಏನಂತ ಹೇಳಿದ್ರೆ, ಎಸ್ತರ್ ಬಂದು ತಂದೆ ತಾಯಿ ಇಳಿದವರು, ಅಂದರೆ ಅಣ್ಣ ಆಗ್ತಾರೆ ವರ್ಷೆಯಲ್ಲಿ. ಆದರೆ ಚಿಕ್ಕಪ್ಪ ಅಂದರೆ ಮೆರ್ದುಕಿಯ ಹತ್ರ ಅವರು ಅವರ ಮಗಳಾಗಿರೋದ್ರಿಂದ ಪ್ರೀತಿ ವಿಶ್ವಾಸ ಅವರಿಗೆ. ತಾಯಿಯ ಪ್ರೀತಿ ಇಲ್ಲ. ತಂದೆ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ದಾರೆ. ಮರ್ದೆಕೆ ಅವ್ರನ್ನ ಬೆಳೆಸಿದ್ದಾರೆ. ಅವರೆಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೂ ಕೂಡ ಅದು ದೇವರು ಕೊಡುವ ಒಂದು ಪರಲೋಕದ ಪ್ರೀತಿಕಿನ, ದೇವರು ಕೊಡುವ ಅವರ ಸ್ವಂತ ತಂದೆ ತಾಯಿಗಳು ತೋರಿಸುವ ಪ್ರೀತಿಕಿನ ಬೇರೆ ಯಾರೇ ಎಷ್ಟೇ ಪ್ರೀತಿ ತೋರಿಸೋ ಅದಕ್ಕೆ ಸಮವಾಗೋದಿಲ್ಲ. ಆ ಮರ್ದೆಕೆ ಅವರನ್ನು ಪ್ರೀತಿಯಿಂದ ಬೆಳೆಸಿದ್ದಾರೆ. ಯಾಕಂದರೆ ಅವ್ರ ಮಾತಿಗೆ ವಿಧೇಯರಾಗುವ ಮಗಳಾಗಿ. ದೇವರು ಇಲ್ಲಿ ಅಹಂಕಾರಿಗಳನ್ನು ಎದುರಿಸ್ತಾರೆ ಅಂತೇಳ್ಬಿಟ್ಟು ವಾಕ್ಯದಲ್ಲಿ ಅದೆಲ್ಲ ನಮಗೆ ಗೊತ್ತಿದೆ. ದೀನರನ್ನು ಉದ್ಧರಿಸ್ತಾರೆ, ಅಹಂಕಾರಿಗಳನ್ನು ದೇವರು ಸದೆ ಬಡಿದು ಅವ್ರನ್ನ ದಬ್ತಾರೆ ಅಂತೇಳ್ಬಿಟ್ಟು. ನಾನು ಒಂದು ಸಭೆಯಲ್ಲಿ ನನಗೆ ಇವಾಗ 49 ವರ್ಷ, ಇನ್ನೇನು 3 ತಿಂಗಳು ಬಂದರೆ 50, 38 ವರ್ಷದಿಂದ ಸೇವೆಯಲ್ಲಿದ್ದೀನಿ. 22 ವಯಸ್ಸಲ್ಲಿ ದೇವ್ರು ನಂಬಿಕೊಂಡೆ. ಟೋಟಲಿ 50 ವರ್ಷ ಆಗ್ತಾಯಿದೆ. ಈ 38 ವರ್ಷದಲ್ಲಿ ಅಲ್ಲಲ್ಲಿ ಟ್ರೈನಿಂಗ್ ತಗೊಂಡಾಗ ನನ್ನ ಆತ್ಮೀಯ ತಂದೆ ಆಗಿರುವ ಅವರು ಸಭೆಗೆ ಈಗೋ ಪ್ರಾಬ್ಲಮ್, ಇಮ್ಯುನಿಟಿ, ತಾಳ್ಮೆ, ದೀನತೆ, ಈ ಅಹಂಕಾರದಲ್ಲಿ ಇರೋರನ್ನ ವಾರ್ನಿಂಗ್ ಕೊಡ್ತಾರೆ. ಇಲ್ಲದೆ ಹೋದರೆ ಸಭೆ ಬಿಟ್ಟು ದೂರ ಇರೋದಕ್ಕೆ ಹೇಳ್ತಾರೆ. ಬದಲಾಗ್ಬಿಟ್ಟು ಪ್ರಭು ರಾತ್ರಿ ಭೋಜನದಲ್ಲಿ ತಗೊಳಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಎಲ್ಡರ್ ಆಗಿ ಚರ್ಚಿನ ನಡೆಸೋದಕ್ಕೆ, ಏನಾದರೂ ಮುಖ್ಯವಾದ ಗ್ರೂಪನ್ನು ನಡೆಸೋದಕ್ಕೆ ಈಗೋ ಪ್ರಾಬ್ಲಮ್ ಇರೋರನ್ನ ಕೆಳಗಿಳಿಸ್ಬಿಡ್ತಾರೆ. ಅವರಿಗೆ ದಯೆ ಇರಬೇಕು, ದೀನತೆ ಇರಬೇಕು. ಯೇಸು ಸ್ವಾಮಿ ಸೃಷ್ಟಿಕರ್ತನಾಗಿದ್ದರೂ ಕೂಡ ಕೆಳಗೆ ಬಂದು ಎಲ್ಲವನ್ನು ಸಹಿಸಿಕೊಂಡ್ರು. ದೀನ ಸ್ವಭಾವದಲ್ಲಿ 30 ವರ್ಷವರೆಗೂ ಅವ್ರ ಕುಟುಂಬಕ್ಕೆ ಒಳ್ಳೆ ಮಗನಾಗಿ, ತಂದೆ ಬೇಗನೆ ಡೆತ್ ಆದರೆ ಜೋಸಫು, ಅವರ ತಂದೆ ಮರಿಯವರಿಗೆ, ಅವರ ತಮ್ಮಂದರು ತಂಗಿಯವರಿಗೆಲ್ಲ ಅವರು ಮಾರ್ಕ್ 6 ಅವರೇ ಬಡಿಗೆ ಕೆಲಸದವನಲ್ವಾ ಅಂತ ಹೇಳ್ತಾರೆ. ಅವರು ಕಾರ್ಪೆಂಟ್ರ್ ಕೆಲಸ ಮಾಡಿ ಕಠಿಣವಾಗಿ ದುಡಿಮೆ ಮಾಡಿ ಹಾಕಿದ್ದಾರೆ. ಆಮೇಲೆ ಮನೆ ಬಿಟ್ಟು ಬಂದು ದೇವರಾಜ್ಯಕ್ಕಾಗಿ ಅವರು ದೀನತೆಯಿಂದ ಎಲ್ಲ ಕೆಲಸ ಮಾಡ್ತಾರೆ. ಯಾವತ್ತೂ ಕೂಡ ತನ್ನ ದೇವ್ರ ಮಗ ಅಹಂಕಾರದಿಂದ, ಗರ್ವದಿಂದ ತನ್ನ ಅಧಿಕಾರವನ್ನು ಉಪಯೋಗಿಸಿಲ್ಲ. ಬೆಳಗಿನ ಜಾವದಲ್ಲಿ ಆ ತಂದೆ ಏನು ಹೇಳ್ತಾರೋ ಅದನ್ನು ಪ್ರಾರ್ಥನೆ ಮೂಲಕ ಕೇಳಿ ನಡೆಸ್ತಾರೆ. ಅಂದರೆ ದೀನತೆ ಸ್ವಭಾವ. ಅವನು ಹಿಡಿಯಕ್ಕೆ ಬಂದಾಗ ಪೇತ್ರನು, ರೋಮಾಪುರನ ಅವನ ಕಿವಿಯನ್ನು ಕಟ್ ಮಾಡಿದ್ರು ಕೂಡ, ನಾನು ಕೇಳ್ಕೊಂಡ್ರೆ 12 ಲೇಗಿ ಇಲ್ಲಿ ಬಂದು ನನಗೆ ಸಹಾಯ ಮಾಡೋಕ್ಕಿದ್ದಾರೆ ದೇವದೂತರುಗಳು, ನೀನು ಅವನ ಕಿವಿಯನ್ನು ಕತ್ತರಿಸ್ದ ಅಂಥೇಳಿ ಅದನ್ನು ಹಂಗೆ ಬಿಡ್ಬೋದು. ಬಟ್ ಅದು ಕಿವಿನ ಮತ್ತೆ ತೆಗೆದು ಅಂಟಿಸ್ತಾರೆ. ಅಂದರೆ ಸಾಯೋವರೆಗೂ ತನ್ನನ್ನು ತಗ್ಗಿಸಿಕೊಂಡ್ರು. ದೇವ್ರ ಚಿತ್ತ ಏನಿದೆ ಅದೇ ನಡೀಲಿ ಅಂತ ಒಪ್ಪಿಸಿಕೊಟ್ರು. ಅದೇ ರೀತಿ ಎಸ್ತರ್ ಕೂಡ ಅಧೀನ ಸ್ವಭಾವ. ಇಲ್ಲಿ ಅಯ್ಯಮ್ಮ ತಂದೆ ತಾಯಿ ಇಳಿದವರು, ದೇವರು ಆ ದೀನತೆಯನ್ನು ನೋಡಿ ಅಲ್ಲಿರೋರೆಲ್ಲರೂ, ಇಲ್ಲಿ ಇದೆ 15 ಕಡೆ ವಾಕ್ಯದಲ್ಲಿ ಏನಂತಿದೆ ಅಂತ ಹೇಳಿದ್ರೆ, ನೋಡುವವರೆಲ್ಲರೂ ಆಕೆಯನ್ನು ಮೆಚ್ಚುತ್ತಿದ್ದರು. ನೋಡುವವರೆಲ್ಲರೂ ಅಂದರೆ ಆ ಸ್ತ್ರೀಯಲ್ಲಿ ಯಾರಾದರೂ ರಾಣಿ ಆಗಕ್ಕೆ ಬಂದಿರೋರು ಕೂಡ
ಮತ್ತು ಈ ಅಮ್ಮನ್ನ ಅವರು ರಾಣಿಯಾಗಿ ಪಟ್ಟಾಭಿಷೇಕ ಮಾಡೋದಕ್ಕೆ ಯಾರ ಕೈಯಲ್ಲಿ ಅವರು ಒಪ್ಪಿಸಿದಾರೋ ಅವರೆಲ್ಲ ಅವ್ರನ್ನ ಮೆಚ್ಚಿಸ್ತಾ ಇದ್ದಾರಂತೆ. ಹೇಗೆ ಕೈಯಲ್ಲಿ ಕೂಡ ಅವ್ರು ಮೆಚ್ಚುಗೆಯನ್ನು ಪಡ್ತಾರೆ. ಅದು ವಾಕ್ಯ ಇದೆ, ಹೇಗೆ ಏನು ಹೇಳಿದ್ರು ಅದನ್ನು ಮಾತ್ರ ಅವರು ಮಾಡಿದ್ರೆ ಹೊರತು ಮತ್ತೇನು ಕೇಳಿಲ್ಲಂತೆ. ನೋಡೋರು ಆಕೆಯನ್ನು ಮೆಚ್ಚುತ್ತಿದ್ದರು. ಅರಸನಾದ ಅಶ್ವೇರೋಷನ ಬಳಿಗೆ ಅವನನ್ನು ಕರೆತಂದಾಗ ಆವಾಗ ಎಲ್ಲ ಕಣ್ಣಿಕೆಯಲ್ಲಿ ಆಕೆಯ ಅವನು ದಯೆಗೂ ಪ್ರೀತಿಗೂ ಪಾತ್ರಲಾದುದರಿಂದ, ದಯೆ ನೋಡಿದ ತಕ್ಷಣ ಆ ದಯೆ, ಅದರಿಂದ ದೇವರು ಕೂಡ ಅಹಂಕಾರಿಗಳನ್ನು ಎದುರಿಸಿ ನಿಲ್ತಾರೆ. ಸ್ವಭಾವ ದೀನತೆ ಸ್ವಭಾವ ಇರಬೇಕು, ಇಮ್ಯುನಿಟಿ ಹಂಬಲ್ ಇರಬೇಕು, ತನ್ನನ್ನು ತಗ್ಗಿಸಿಕೊಳ್ಳುವ ಸ್ವಭಾವ ಇರಬೇಕು. ಆ ದೀನ ಸ್ವಭಾವ ಇರೋದ್ರಿಂದ ಆ ಮಗಳಿಗೆ ಆ ಸ್ವಭಾವ, ತನ್ನನ್ನು ತಗ್ಗಿಸಿಕೊಳ್ಳುವ ಸ್ವಭಾವ ಇರೋದರಿಂದ ಎಲ್ಲರೂ ಮೆಚ್ಚುತ್ತಿದ್ದರು. ಹಾಗೆಯೇ ಜೊತೆಗಿರುವ ಸ್ತ್ರೀಯರು, ಅವರು ರಾಣಿ ಆಗಬೇಕು ಅನ್ನೋರು ಕೂಡ ಎಲ್ಲರೂ ಅಂತಿದೆ. ಏನಾದರೂ ಹೊಟ್ಟೆ ಕಿಚ್ಚುಪಟ್ಟು ಅವ್ರನ್ನ ಬೇಡ ರಾಣಿ ಆಗೋದು ನಾವು ಆಗ್ಬೇಕಂತಿರುತ್ತೆ. ಬಟ್ ಇಲ್ಲಿ ಆ ಥರ ಇಲ್ಲ. ಅವ್ರ ಜೊತೆಗಿರೋರು ಎಲ್ಲರೂ ಕೂಡ ಅಲ್ಲ ಮೆಚ್ಚುತ್ತಿದ್ದರು ಅಂತಿದೆ. ಅದರ ಜೊತೆಯಲ್ಲಿ ರಾಜನು ಕೂಡ ಮೆಚ್ಚುತ್ತಾನೆ. ಅದಕ್ಕೆ ಕಾರಣಗಳೆಲ್ಲ ಏನಕ್ಕೆ ಮೆಚ್ಚುತ್ತಾನೆ ಅಂತ ಕೂಡ ಇದರಲ್ಲಿ ಬಹು ಸುಂದರವಾಗಿ ಇಲ್ಲಿ ಬರೆದಿದ್ದಾರೆ. ದಯೆಗೂ ಪ್ರೀತಿಗೂ ಪಾತ್ರಲಾದದ್ದ ಅವನು ರಾಜ ಮುಕುಟವನ್ನು ಆಕೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನು ಮಾಡಿಕೊಂಡನು. ತನ್ನ ಎಲ್ಲ ಸರ್ದಾರರಿಗೂ ಪರಿವಾರದವರಿಗೂ ಹೆಸರಲ್ಲಿ ಔತಣವೆಂದು ದೊಡ್ಡ ಔತಣವನ್ನು ಮಾಡಿಸಿ ಎಲ್ಲ ಸಂಸ್ಥಾನಗಳಲ್ಲಿಯೂ ಸೆರೆಯವರನ್ನು ಬಿಡಿಸಿ ರಾಜರಿಗೆ ತಕ್ಕಂತೆ ಉದಾರವಾಗಿ ದಾನ ಧರ್ಮಗಳನ್ನು ಮಾಡಿದ್ದನು. ಈ ಒಂದು ಸ್ತ್ರೀ ಅನಾಥ ಸ್ತ್ರೀ, ತಂದೆ ತಾಯಿ ಪ್ರೀತಿ ಇಲ್ಲದವರು, ಮೆರ್ದೋಕೆಯಿಂದ ಸಾಕಿದ ಮಗಳು. ಈ ಒಂದು ಮಗಳು ಈ ದೀನತೆ ಸ್ವಭಾವ ಇರೋದ್ರಿಂದ ಯೇಸು ಸ್ವಾಮಿ ಹುಟ್ಟೋದಿಕ್ಕೆ, ಸೃಷ್ಟಿಕರ್ತನು ಆ ಯೂದ ಗೋತ್ರದಲ್ಲಿ ಹುಟ್ಟೋದಿಕ್ಕೆ, ಆ ಸಂಪೂರ್ಣವಾಗಿ ಯೂದ ಗೋತ್ರವನ್ನು ನಾಶನ ಮಾಡೋದಕ್ಕೆ, ನಮಗೆ ಕಥೆ ಎಲ್ಲ ಗೊತ್ತಿದೆ, ನಾಶನ ಮಾಡೋದಕ್ಕೆ ಎಲ್ಲ ವಿಧದಲ್ಲಿ ಸಿದ್ಧತೆ ಮಾಡಿಟ್ರೆ ಅದನ್ನು ಎಸ್ತರ್ ಮೂಲಕ ದೇವರು ಅದನ್ನು ಬಿಡುಗಡೆ ಮಾಡಿ ಒಂದು ಚಾಪ್ಟ್ರೇ, ಎಸ್ತರಿಗೋಸ್ಕರ ಒಂದು ಚಾಪ್ಟ್ರೇ ಬರೆಯುವ ಹಾಗೆ ಇಟ್ಟಿದ್ದಾರೆ. ಒಂದು ಎಸ್ತರ್ ಮೂಲಕವಾಗಿ ಆ ಯೂದಾಯ ಸಂತತಿ ಕಾಪಾಡಲ್ಪಡುವಂತೆ, ಅದರಲ್ಲಿ ಯೇಸು ಸ್ವಾಮಿ ಬರಬೇಕಾಗಿರುವ ಯೇಸು ಸ್ವಾಮಿ ಬರೋದಕ್ಕೆ ಈ ಮಗಳು ಮುಖ್ಯ ಪಾತ್ರ ವಹಿಸ್ತಾರೆ. ಆ ಗೋತ್ರನೇ ಇಳ್ದಂಗೆ ಮಾಡೋದಕ್ಕೆ ಆಮನು ಸಂಚು ಹುಡಿದಾಗ ಈ ಮಗಳು ದೀನ ಸ್ವಭಾವದಿಂದ ಆ ಪ್ರೀತಿಗೆ ಪಾತ್ರರಾಗಿರೋದ್ರಿಂದ, ಎಲ್ಲರೂ ಮೆಚ್ಚುಗೆ ಗಳಿಸಿರೋದ್ರಿಂದ ಆ ಮಗಳ ಮೂಲಕ ಯೇಸು ಸ್ವಾಮಿ ಹುಟ್ಟುತ್ತಾರೆ. ಅದರಿಂದ ಸ್ವಭಾವಗಳಲ್ಲಿ ದೇವರ ಸ್ವಭಾವ ಭಾಳ ಮುಖ್ಯವಾದದ್ದು. ಮೊದಲು ಕೋಪ ಬರ್ತಿತ್ತು, ಇವಾಗ ಜ್ಞಾನ ಇದೆ, ಕೋಪ ಬರೋದಿಲ್ಲ. ಆ ರೀತಿಯಾಗಿ ನಂಬಿಕೆ, ಮೊದಲು ಭಯ ಇತ್ತು, ಇವಾಗ ಫೈತ್ ಅಧಿಕವಾಗಿದೆ. ಆದರೆ ಹೊರಗಡೆ ಲೋಕಸ್ಥರು ನೋಡಿದಾಗ ಇವರಿಗೇನು ಗೊತ್ತಿಲ್ಲ ಅಂದ್ಕೊಂಡು ಅವರು ಹೋಗ್ತಾರೆ. ಹೃದಯದಲ್ಲಿ ಭಯ ಇರುತ್ತೆ, ವೇದನೆ ಇರುತ್ತೆ. ಬಟ್ ನಾವು ಯಥಾರ್ಥವಂತವರಾಗಿರ್ತೀವಿ. ನೋಡೋರಿಗೆ ಇವ್ರಿಗೇನು ಗೊತ್ತಿಲ್ಲ ಅಂತ ಇರ್ತೈತೆ, ಅಲ್ಲ ಗೊತ್ತಿದ್ರೂ ಗೊತ್ತಿಲ್ಲೋ ಥರ ಇರ್ತೀವಿ. ಜ್ಞಾನ ಇರುತ್ತೆ, ಸಮಾಧಾನ ಇರುತ್ತೆ. ಅವರ ಮುಖಗಳಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ಆರೋಗಂತರ, ಒಂದು ವಿಕಾರವಾಗಿರ್ತಾರೆ, ಕೋಪಿಷ್ಠರಾಗಿರ್ತಾರೆ. ಮುಖ ನೋಡೋದಕ್ಕೇ ಒಂಥರ ಅಸಹ್ಯವಾಗಿರ್ತಾರೆ. ಮುಖ ನೋಡಿದ್ರೇ ಅವರು ವಿಕಾರವಾಗಿರ್ತಾರೆ. ಅವರ ಮುಖದಲ್ಲಿ ಒಂದು ಹೆಸರು ಮುಖವನ್ನು ನೋಡಿದಾಗ ದಯೆಯುಳ್ಳವರಾಗಿ, ಪ್ರೀತಿ ಉಳ್ಳವರಾಗಿ ಕಾಣುವ ರೀತಿಯಲ್ಲಿ ಅವರು ಯಾರು ಬೇರೆಯವರು. ರಾಜ ಹೇಳ್ತಾನೆ, ಎಲ್ಲ ಸ್ತ್ರೀಯರಿಗಿನ್ನ ಆಕೆಯನ್ನು ಮೆಚ್ಚಿದನು ಅಂತಿದೆ, ಎಸ್ತರನ್ನು. ಆದರೆ ಆ ಮುಖ ಸ್ವಭಾವಗಳು ಆ ಮುಖದಲ್ಲೇ ಕಾಣುತ್ತೆ. ಆ ಮುಖ ದೇವರು ಇದ್ದಾಗ ಮುಖದಲ್ಲೇ ಕ್ಲೀನಾಗಿ ಕಂಡುಹಿಡಿತಾರೆ. ಒಂದು ಸಲ ನಮ್ಮ ಮಿಸ್ಸಸ್ಸು ಪ್ಲಸ್ ಇನ್ನೊಂದು ಸಿಸ್ಟ್ರು ಅಲ್ಲಿ ಮೆಟ್ರೋಗೆ ಹೋಗಿದ್ದಾಗ ಸುಮ್ಮನೆ ಒಳಗೆ ಹೋಗೋದಕ್ಕೇನೋ ಹೋಗೋಕ್ಕೆ ಮುಂಚೆನೇ ಅಲ್ಲಿ ಹೋಗ್ಬೇಕಾದ್ರೂ ಅವರಿಬ್ಬರು ನಿಂತಿದ್ದನ್ನು ನೋಡಿಬಿಟ್ಟು ಅದೇ
ನಪುಂಸಕರು ಒಂದು ಇಬ್ಬರು ಬಂದ್ಬಿಟ್ಟು ಸಡನ್ನಾಗಿ 2 ಕೈಯನ್ನು ಹಿಡ್ಕೊಂಡು ಇವ್ರ ಹತ್ರ ಕೈ ಇಲ್ಲ 2 ಕೈ ಜೋಡಿಸಿ, ಅಮ್ಮ ಇವರು ಕ್ರಿಶ್ಚಿಯನ್ ಅಂತ ಹೇಳೇ ಇಲ್ಲ, ಕ್ರೈಸ್ತರು ಅಂತ ತೋರಿಸ್ಕೊಂಡಿಲ್ಲ, ಅವ್ರ ಮುಖಗಳನ್ನ ನೋಡಿದ್ರಿ, ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀವು ಕ್ರೈಸ್ತರು ಅಂತ ಕಣ್ಣೀರು ಬಿಟ್ಬಿಟ್ಟು 2 ಕೈ ಜೋಡಿಸಿ, ಇಲ್ಲೇ ನಮಗೆ ಸಮಾಧಾನ ಇಲ್ಲ, ಸತ್ತ ಮೇಲೆ ಪರಲೋಕದಲ್ಲಾದರೂ ಒಂದು ಮೂಲೆಯಲ್ಲಿ ಚೂರು ಜಾಗ ಕೊಟ್ಟು ಸಮಾಧಾನವಾಗಿರುವ ಜಾಗದಲ್ಲಿ ದೇವರು ಸೇರಿಸ್ಕೊಳ್ಳೋಕ್ಕೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ ತಕ್ಷಣ ಅಲ್ಲೇ ನನ್ನ ಹೆಂಡ್ತಿ ಕಣ್ಣೀರು ಬಿಟ್ಟು ಹತ್ಬಿಟ್ಟು ಮನೆಗೆ ಬಂದು ಹೇಳಿದ್ರು ಈ ಥರ ನಡೀತು ಅಂತೇಳಿ. ಅಂದರೆ ಅವ್ರ ಬಗ್ಗೆ ನಾನು ಒಂದು ಹೊಸದಾಗಿ ದೇವ್ರು ನಂಬಿದಾಗ 25 ವರ್ಷ ಮುಂಚೆ ಅವ್ರದ್ದು ಬಗ್ಗೆ ಒಂದು ಬುಕ್ಕು ಓದಿದೆ. ಅವರ ಶರೀರದಲ್ಲಿ, ಗಂಡಸರಾಗಿರುವ ಶರೀರದಲ್ಲಿ ಹಾರ್ಮೋನ್ಗಳು ಬದಲಾಗಿ ಹೆಂಗಸರಾಗಿ ಮಾರ್ಪಡ್ತಾರೆ. ಅವ್ರ ಕುಟುಂಬದಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಅದೇ ಪ್ರಾಬ್ಲಮ್. ಅವರು ಕುಟುಂಬದಲ್ಲಿ ಒಂಥರ ಅಂತಾರೆ ಅಂತೇಳಿ ಮೇನ್ ಬಂದು ಕುಟುಂಬ ಬಿಟ್ಟು ಓಡಿಸ್ತಾರೆ. ಅದೇ ಒಂದು ದೊಡ್ಡ ತಪ್ಪು. ಎರಡನೇದು, ಸಮಾಜದಲ್ಲಿ ಅವರಿಗೆ ಎಜುಕೇಷನು, ಕೆಲಸ ಏನೂ ಕೊಡೋದಿಲ್ಲ. ಅವರು ಎರಡನೇದು ಏನಂತ ಹೇಳಿದ್ರೆ, ಒಂದು ಅವರು ಭಿಕ್ಷೆ ಎತ್ತಬೇಕು, ಇಲ್ಲ ಪಾಪ, ಯಾಕಂದರೆ ಊಟ ಅವರಿಗೂ ಸರಿ ಭಿಕ್ಷೆ ಎತ್ತಕ್ಕೆ ವ್ಯಭಿಚಾರ ಮಾಡೋದಕ್ಕೆ ಇಷ್ಟ ಇಲ್ಲದವರು ಸತ್ತೋಗ್ತಾರೆ. ಸರಿ ಜೀವನ ಇದೆಲ್ಲ ಸಾಯಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ದಿನ ಬದುಕನ ಅನ್ನೋದಕ್ಕೋಸ್ಕರ ಅವರು ತನ್ನ ಭಿಕ್ಷೆಯನ್ನು ವ್ಯಭಿಚಾರ ಗೃಹ ಮಾಡ್ತಾರೆ. ಬಟ್ ಅವರಿಗೆ ಸ್ವಲ್ಪ ದಿನ ಬದುಕಣ ಅಂತ, ಬಟ್ ಇಷ್ಟ ಇಲ್ಲದೆ ಅದು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ಟಡಿ ಮಾಡಿದಾಗ ಬಟ್ ಅವ್ರ ಮುಖಗಳು ಎಲ್ಲರೂ ಅವ್ರನ್ನ ದ್ವೇಷ ಮಾಡ್ತಾರೆ. ಬಟ್ ಕ್ರೈಸ್ತ ಸಮಾಜ ಮಾತ್ರನೇ ಅವ್ರನ್ನ ಕರ್ಕೊಂಡು ಅವರಿಗೆ ಪಾಪದಿಂದ ಬಿಡುಗಡೆ ಆಗಿ ಸೋಪ್ ಫ್ಯಾಕ್ಟ್ರಿಗಳು ತಮಿಳ್ನಾಡಲ್ಲ ಅಲ್ಲಿ ಇಲ್ಲಿ ಅವರಿಗೆ ಗಾರ್ಮೆಂಟ್ಸ್ ಅವರಿಗೆ ಅಂತ ಸಪ್ರೇಟಾಗಿ ಒಂದು ಹಾಸ್ಟೆಲ್ ಥರ ಮಾಡಿ ಅದರಲ್ಲಿ ಗಾರ್ಮೆಂಟ್ಸ್ ಕೆಲಸ ಮಾಡಿ ಅವ್ರು ಭಿಕ್ಷೆ ಎತ್ತಿದಂಗೆ ವ್ಯಭಿಚಾರ ಮಾಡದೆ ನಾನು ಅದರಲ್ಲಿ ಇರ್ತೀನಿ ಅನ್ನೋರಿಗೆಲ್ಲ ಆ ಸೌಕರ್ಯಗಳನ್ನ ಮಾಡಿಕೊಟ್ಟು ಅವರಿಗೆ ಕ್ಯಾಂಡಲ್ ಮಾಡೋದು ಆ ಥರ ಎಲ್ಲ ಮಾಡಿ ಅದರಲ್ಲಿ ಅವರು ವ್ಯಭಿಚಾರ ಮಾಡಲ್ಲ, ನಾವು ಭಿಕ್ಷೆ ಎತ್ತಲ್ಲ ಅಂತ ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಇದ್ದಾರೆ. ಅಲ್ಲಿ ಚರ್ಚ್ ಇದೆ, ಅದಕ್ಕೆ ತಮಿಳ್ನಾಡಲ್ಲಿ ಎಸ್ತರ್ ಅಂತ ಹೇಳ್ಬಿಟ್ಟು ಒಂದು ಅಮ್ಮ ರೆವರೆಂಟ್ ಆಗಿ ಆರ್ಡಿನೇಷನ್ ಮಾಡಿ ಅವರು ಅಲ್ಲಲ್ಲಿ ಸೇವೆನೂ ಮಾಡ್ತಾಯಿದ್ದಾರೆ. ಸರಿ, ಈ ಉದಾಹರಣೆ ಏನಕ್ಕೆ ಕೇಳಿದೆ ಅಂದರೆ, ಅವರ ಮುಖಗಳು ವಿಕಾರವಾಗಿರುತ್ತೆ. ಅವರು ನಮ್ಮ ಮಿಸ್ಸಸ್ ಅಂತ ಹೇಳ್ತಿಲ್ಲ, ಒಂದು ಉದಾಹರಣೆಗೆ ಅವ್ರ ಜೊತೆಗಿರೋರನ್ನ ಇಬ್ಬರು ಮುಖವನ್ನು ನೋಡಿದ ತಕ್ಷಣವೇ ಅವ್ರು ಕ್ರೈಸ್ತರು ಅಂತೇಳಿ ಕರೆಕ್ಟಾಗಿ ಬೊಟ್ಟಿಟ್ಕೊಳ್ದೇ ಇರೋರು ಭಾಳ ಜನ ಇದ್ದಾರೆ ಈಗ. ಆದ್ರೂ ಅವ್ರು ಬೊಟ್ಟು ಇಡೋರು ಹಿಡ್ದವ್ರವ್ರಿಗೂ ವ್ಯತ್ಯಾಸ ಕಂಡಿಡ್ದು ನೀವು ಕ್ರೈಸ್ತರಂತ ಕರೆಕ್ಟಾಗಿ ಹೇಳಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂಥೇಳಿ ಕೈ ಹಿಡ್ದು. ಅದೇ ರೀತಿಯೇ ಎಸ್ತರ್ ಅನ್ನುವ ಒಂದು ಸ್ತ್ರೀ ಬೈಬಲಲ್ಲಿ ಮೆರ್ದೊಕೈ ಸಾಕ್ತಿರುವ ಚಿಕ್ಕಮ್ಮನ ಮಗಳು, ಅವ್ರ ತಂದೆ ತಾಯಿ ಇಲ್ಲದೆ ಇರೋದ್ರಿಂದ ಇವರು ಸಾಕ್ತಾ ಇದ್ದಾರೆ. ಅವರು ಸಾಕ್ತಾ ಇರೋದ್ರಿಂದ ಪ್ರೀತಿಯಿಂದ ಸಾಕಿರೋ ಮಗಳು, ಅನಾಥ ಆಗಿರೋ ಮಗಳು, ಮುಖದಲ್ಲಿ ದಯೆ ಪ್ರೀತಿ ಇರೋದನ್ನು ರಾಜ ನೋಡಿ ಅಲ್ಲಿರೋರೆಲ್ಲ ಮೆಚ್ಚಿಸಿ ಬೇರೆಯವ್ರನ್ನೆಲ್ಲ ಬಿಟ್ಟು ಈ ಮಗಳನ್ನೇ ರಾಜನಾಗಿ ಮಾಡಿ ದೇವರು ಅದರಲ್ಲಿ ಯೂದ ಸಮುದಾಯವನ್ನು ಅಳಿಸೋದಕ್ಕೆ ಆಮನು ಹೊರಟಾಗ ಆ ಸಮುದಾಯವನ್ನು ಕಾಪಾಡಿದ ಮಗಳು, ರಾಜನಾಗಿ ನಿಂತ ಮಗಳು. ಅದಕ್ಕೆ ಉದಾಹರಣೆ ಕಾರಣ ಏನೆಂದರೆ ತನ್ನ ದೀನತೆ, ತನ್ನ ದಯೆ, ತನ್ನ ಪ್ರೀತಿ, ಮೊರ್ದೆಕೈ ಏನೇ ಹೇಳಿದ್ರು ಕೇಳುವ ಒಂದು ಸ್ವಭಾವ, ತಗ್ಗಿಸುವ ಸ್ವಭಾವ. ಈಗ ಲೇಡೀಸ್ಗಳು ಏನೇ ಹೇಳಿದ್ರು ಆಪೋಸಿಟ್ ಮಾತಾಡ್ತಾರೆ, ಅಹಂಕಾರ ಎದುರಿಸಿ ಮಾತಾಡ್ತಾರೆ. ಗಂಡಸರಿಗೆ ವಿಧೇಯರಾಗಬೇಕು ಅನ್ನುವ, ಗಂಡನಿಗೆ ವಿಧೇಯರಾಗಬೇಕು ಅನ್ನುವ, ಅಂದರೆ ಗುಲಾಮ ಅಂತಲ್ಲ, ಒಂದು ಸಿಸ್ಟಮ್. ಗಂಡನಿಗೆ ಏಸಮಿ ತಲೆ, ಏಸಮಿ ಹೇಳ್ದಂಗೆ ನಾವು ಕೇಳಬೇಕು, ಅಂದರೆ ನಾವು ಗುಲಾಮರು ಅಂತಲ್ಲ. ಒಂದು ಒಳ್ಳೆ ಮಾರ್ಗ, ಒಂದು ಡಿಸಿಪ್ಲೈನ್. ಅದೇ ರೀತಿಯಾಗಿ ಗಂಡ ವಯಸ್ಸಲ್ಲಿ ದೊಡ್ಡವರಿಂದ ಹೆಂಡತಿ ವಿಧೇಯರತೆ, ತಂದೆ ತಾಯಿ ಹೇಳ್ದಂಗೆ ಮಕ್ಕಳು. ಇವಾಗೆಲ್ಲ ವಿಧೇಯತೆ ಇಲ್ಲ, ಬಟ್ ಎಸ್ತರಲ್ಲಿ ಇತ್ತು. ನಾವು ಆ ಸ್ವಭಾವದಲ್ಲಿದ್ದಾಗ ನಮ್ಮನ್ನು ಹೆಚ್ಚಿಸ್ತಾರೆ. ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಎಸ್ತರನ್ನು ನಾವು ಇವತ್ತು ಧ್ಯಾನ ಮಾಡಿದ್ವಿ. ಅವರಲ್ಲಿರುವ ಮುಖ್ಯವಾದ ಗುಣ, ಎಲ್ಲರೂ ಮೆಚ್ಚಿಸುವಂಥದ್ದು, ಮೆಚ್ಚುಗೆಯಾಗಿ ನಡೆಯುವಂಥ ಸ್ವಭಾವ ದೊಡ್ಡದು ತಂದೆ. ಅವಳು ಅನಾಥೆಯಾಗಿದ್ದರೂ ಕೂಡ ಮೆರ್ದೊಕೈ ಹೇಳಿರೋ ಮಾತಿಗೆ ಏನೇ ಹೇಳಿದ್ರು ಕೂಡ ಅದಕ್ಕೆ ಉಪವಾಸ ಇದ್ದು ತನ್ನನ್ನೇ ಜೀವವನ್ನು ಅರ್ಪಣೆ ಮಾಡಿ ಯೂದ ಸಮಯವನ್ನು ಕಾಪಾಡೋದು, ಫಾಸ್ಟಿಂಗ್ ಮಾಡೋದು,
ಅದಕ್ಕೆ ಮುಂಚೆ ರಾಜ ಮೆಚ್ಚಿಸುವ ರೀತಿಯಲ್ಲಿ ಅವ್ರ ಮುಖದಲ್ಲಿ ದಯೆ, ಪ್ರೀತಿ, ಅಪ್ಪ ಅಹಂಕಾರಿಗಳನ್ನು ದೇವರು ನೀವು ಎದುರಿಸ್ತೀರ. ದೀನ ಸ್ವಭಾವ ಅವ್ರನ್ನ ರಾಜನಾಗಿ ಮಾಡಿಸಿ, ರಾಣಿಯಾಗಿ ಮಾಡಿಸಿ, ಅದರಲ್ಲಿ ನೀವು ಕ್ರಿಸ್ತನು ಹುಟ್ಟುವಂತೆ ಎಷ್ಟು ದೊಡ್ಡ ಬೆಳೆಯುಳ್ಳ ಒಂದು ಪಾತ್ರವಾಗಿ ದೇವರು ಮಗಳನ್ನು ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ಒಂದು ಚಾಪ್ಟರ್ ಎಸ್ತರಿಗೋಸ್ಕರ ನೀನು ಇಟ್ಟದಕ್ಕಾಗಿ ಸ್ತೋತ್ರ. ಆ ರೀತಿ ನಾವು ದಯವುಳ್ಳವರಾಗಿ ನಡೆಯೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್.